ಚಿತ್ರದ ತಂಡ ಎಲ್ರಿಗೂ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಸೊ ಇವಾಗ ಏನು ನೋಡಿದ್ರಲ್ಲ ಅದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಒಂದು ನಮ್ಮ ಸಂಗೀತ ನಿರ್ದೇಶಕರು ಸಂತೋಷ್ ಜೋಶ್ವಾ. ತುಂಬ ಒಳ್ಳೆ ಪ್ರಯತ್ನ ಸರ್. ಆಸ್ ಅ ಪ್ಯಾಷನೇಟ್ ಆಗಿ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಔಟ್ಪುಟ್ ಕೊಡ್ಬೇಕಂತ ತುಂಬಾ ಪ್ರಯತ್ನ ಪಟ್ಟು ಈ ತರ ಕ್ವಾಲಿಟಿ ಸಿಕ್ಕಿದೆ. ಹಾಗೆ ನೀವು ಲಿರಿಕಲ್ ವಿಡಿಯೋ ನೋಡಿದ್ರಲ್ಲ, ಅದಕ್ಕೆ ಮುಖ್ಯ ಕಾರಣ ನನ್ನ ತಮ್ಮ ನಂದನ್ ಅಂತ. ತುಂಬಾ ಒಳ್ಳೆ ಪ್ರತಿಭೆ ಅವ್ರು ಬಂದ್ಬಿಟ್ಟು ನಿಮ್ಗೆ ಇವಾಗ ಜಸ್ಟ್ 21 ಏಜ್. ಸೊ ಶಿವ, ವಿಷ್ಣು, ಕಾಳಿಗೆ ಇನ್ನೊಂದು ಹೆಸರೇ ಅರಿಂದಮ್ ಅಂತ. ಸೊ ಇದು ಬಂದು ನಡೆಯೋದು 2008ರಲ್ಲಿ ನಡೆಯೋ ಕತೆ ಇದು. ಸೊ ರಿಯಲಿಸ್ಟಿಕ್ ಜಾನರ್ ಅಲ್ಲಿ ಹೋಗೋ ಕತೆ ಇದು. ಸೊ ನನ್ನ ಪಾತ್ರ ಬಂದ್ಬಿಟ್ಟು ಕಾಳ ಅನ್ನೋ ಪಾತ್ರ. ಸೊ ಕಾಳ ಹೆಂಗಂತಂದ್ರೆ 22 ವರ್ಷದ ಹುಡುಗ ಅವನು. ಬಟ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದ್ರೆ ಅವನು ಒಂದ್ 40 ವರ್ಷದ ಗಂಡ್ಸ್ ಹೆಂಗಿರ್ತಾನೆ, ಒಂದ್ ಮ್ಯಾಚ್ಯೂರ್ಡ್, ಇವಾಗ ಮನೇಲಿ ತಂದೆ ಹೆಂಗಿರ್ತಾರೆ, ಎಲ್ರು ಸಿಕ್ಕಾಪಟ್ಟೆ ಮಾತಾಡ್ತಾರೆ 22 ವರ್ಷದಲ್ಲಿ ಅಂತಂದ್ರೆ. ತಲಹರಟೆ ಆಗಿರ್ಬೋದು, ತಮಾಷೆ ಇರೋದು ಅದೆಲ್ಲ ಇರುತ್ತೆ. ಬಟ್ ಇವನು ತುಂಬಾ ಕಡಿಮೆ ಮಾತಾಡ್ತಾನೆ. ಎಲ್ರು 10 ಮಾತಾಡಿದ್ರೆ ಇವನು ಒಂದೇ ಮಾತಾಡ್ತಾನೆ. ಬಟ್ ಇವನು ಒಂದ್ ಮಾತಾಡೋದು 10ಕ್ಕೆ ತೂಕ ಇರುತ್ತೆ. ಆ ತರ ಸಿಚುವೇಶನ್ ರಿಯಲಿಸ್ಟಿಕ್ ಆಗಿ ಪ್ಲೇ ಆಗಿ ತುಂಬಾ ನ್ಯಾಚುರಲ್ ಆಗಿ ಹೋಗುತ್ತೆ ಇದು. ಸೊ ಪಾತ್ರ ಹೆಂಗಂತಂದ್ರೆ ನಮ್ಮಲ್ಲಿರೋ ಕ್ಯಾರೆಕ್ಟರ್ನೇ. ಅಂದ್ರೆ ನಾವ್ ಯಾರಿಗೋಸ್ಕರ ನಿಲ್ತೀವಿ? ಫ್ಯಾಮಿಲಿಗೋಸ್ಕರ, ಫ್ರೆಂಡ್ಸ್ಗೋಸ್ಕರ. ಫ್ರೆಂಡ್ಸ್ ನಮ್ ತಂಗಿ ಅಂತ ಟ್ರೀಟ್ ಮಾಡ್ತೀವಿ. ಹಾಗೆ ನಮ್ದೇ ಒಂದು ಎಥಿಕ್ಸ್ ಇಟ್ಕೊಂಡು ಜೀವನದಲ್ಲಿ ಬಾಳ್ತಿರ್ತೀವಿ. ಸೊ ಅದೇ ತರ ಈ ಕಾಲನೂ ಹಾಗೆ ನಡೀತಿರ್ತಾನೆ. ಸೊ ಅವಾಗ ಪರಿಸ್ಥಿತಿ ಅವ್ನ್ ಹೇಗ್ ಕರ್ಕೊಂಡು ಹೋಗುತ್ತೆ, ಅವ್ರಿಗೋಸ್ಕರ ನಿಂತಾಗ ಅವ್ನ್ ಯಾರು ನಮ್ಮವ್ರಂತಾರೋ ಅವ್ರಿಗೋಸ್ಕರ ಜೀವ ಕೊಟ್ಟು ಅವ್ರಿಗೋಸ್ಕರ ನಿಂತಾಗ ಪ್ರತಿಯೊಬ್ಬರಿಗೂ ಇವ್ರೆಲ್ಲ ನಮ್ಮವ್ರು ಅಂತ ನಿಂತು ಅದನ್ನ ನಿಂತಾಗ ಪರಿಸ್ಥಿತಿ ಹೇಗ್ ಕರ್ಕೊಂಡು ಹೋಗುತ್ತೆ ಅವನ್ನ. ಒಂದ್ ಚಕ್ರವ್ಯೂಹ ಸೃಷ್ಟಿ ಆಗುತ್ತೆ. ಆ ಚಕ್ರವ್ಯೂಹದಲ್ಲಿ ಸಾಲ್ವ್ ಮಾಡ್ನ ಇಲ್ವಾ, ಮಾಡಿದ್ರೆ ಹೇಗ್ ಮಾಡ್ಲಿಲ್ಲ ಅಂದ್ರೆ ಯಾಕೆ ಮಾಡಕ್ ಆಗ್ಲಿಲ್ಲ ಅನ್ನೋದೇ ಚಿತ್ರ ಕತೆ ಬಂದು ಮಾಡಿದ್ದು. ಸೊ ದಾಂಡೇಲಿ ಜನತೆ ಆಗಿರ್ಬೋದು, ಹಾಗೆ ನಮ್ಮ ಧಾರವಾಡ ಜನತೆ. ನಾನ್ ಬೇಸಿಕಲಿ ಬಂದು ಧಾರವಾಡದ ಹುಡುಗ, ಕಲ್ಗಡಿ ತಾಲೂಕ್ ಗಳಗಿ ಉಲ್ಕಪ್ಪ ಅನ್ನೋ ಒಂದು ಚಿಕ್ಕ ಹಳ್ಳಿಯಿಂದ ಬಂದವನು ನಾನು. ಸೊ ತುಂಬಾ ಕನಸಿಟ್ಕೊಂಡು ಎಲ್ರು ಇಲ್ಲಿ ಇರೋರೆಲ್ರು ಯಾರು ಬ್ಯಾಕ್ ಗ್ರೌಂಡ್ ಇಲ್ಲ, ಏನು ಇಲ್ಲ, ಒಂದೊಳ್ಳೆ ಪ್ಯಾಷನೇಟ್ ಸಿನಿಮಾ, ಒಂದೊಳ್ಳೆ ಸಿನಿಮಾ ಕೊಡೋಣ ಅಂತ ಎಲ್ಲೂ ಪ್ಯಾಷನೇಟ್ ಆಗಿ ಕೆಲಸ ಮಾಡಿದೀವಿ. ಸೊ ಹಾಗಾಗಿ ಪ್ರತಿಯೊಬ್ರು ನಾನೇನ್ ಅನ್ಕೊಂತೀನಿ ಅಂದ್ರೆ ಇವಾಗ ಅಂಬೆಗಾಲಿಟ್ಟು ಬಂದಿದೀವಿ ನಾವು ಎಲ್ರು ಪ್ರತಿಯೊಬ್ರು. ಸೊ ಹಾಗಾಗಿ ನೀವೆಲ್ಲ ಒಂದು ಮಾಧ್ಯಮ ಮಿತ್ರ ಆಗಿರ್ಬೋದು, ಕರ್ನಾಟಕದ ಜನತೆ ಆಗಿರ್ಬೋದು, ನೀವೆಲ್ರೂ ಒಂದು ಎಕ್ಸ್ಟ್ರಾ ಪಾರ್ಷಲ್ ಸಪೋರ್ಟ್ ಕೊಡ್ಬೇಕು. ಯಾಕಂದ್ರೆ ಹೊಸ ತಂಡ ಇದು. ಸೊ ಹಾಗಾಗಿ ನೀವು ಬಂದು ಚಿತ್ರ ನಿಮ್ಗೆ ನೋಡಕ್ಕೆ ಒಂದು ಒಳ್ಳೆ ಪ್ರಾಮಿಸಿಂಗ್ ಅನ್ಸ್ತಿದೆ ಅಂತಂದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಇನ್ನೂ ಹೊಸ ಪ್ರಯತ್ನ ಮಾಡ್ಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಕನಸು ಕಟ್ಕೊಂಡು ಬಂದಿರೋ ತಂಡ ಇದು. ಸೊ ಹಾಗಾಗಿ ನಿಮ್ಮೆಲ್ಲರದು ಸಪೋರ್ಟು, ಆಶೀರ್ವಾದ ಎಲ್ಲ ಬೇಕು. ಸೊ ಹಾಗಾಗಿ ನಿಮ್ಗೆ ಕೇಳ್ಕೊಳೋದು ಇಷ್ಟ ಏನಂತಂದ್ರೆ ದಯವಿಟ್ಟು ಎಲ್ರು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಒಂದ್ ಒಳ್ಳೆ ಪ್ರಯತ್ನ ಬಂದಾಗ ನಂದೇ ಅಂತಲ್ಲ, ಯಾವುದೇ ಹೊಸ ಚಿತ್ರ ಬಂದ್ರು ಅವ್ರದ್ದೆಲ್ಲ ಒಂದು ಥಿಯೇಟರ್ ಬಂದು ನೋಡ್ಬಿಟ್ಟು ಅದ್ ಚೆನ್ನಾಗಿದೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ನಿಮ್ಗೆ ಪ್ರಾಮಿಸಿಂಗ್ ಅನಿಸ್ತಿದಾಗ ಹೋಗಿ ನೋಡ್ದಾದ್ಮೇಲೆ ಅವ್ರು ಏನೋ ಒಂದು ಹೆಂಗಂತಂದ್ರೆ ಮರುಭೂಮಿಯಲ್ಲಿ ನೀರು ಸಿಕ್ಕ ಆ ಟೈಪ್ ಆಗುತ್ತೆ. ಅದರಿಂದ ಇನ್ನೂ ಒಂದು ಒಳ್ಳೆ ಪ್ರಯತ್ನ, ಇನ್ನೂ ಯಾರೋ ಒಬ್ರು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೋದು, ಒಳ್ಳೆ ಕತೆ ಇನ್ನೂ ದೊಡ್ಡ ಮಟ್ಟಿಗೆ ಸಿನಿಮಾ ಮಾಡ್ಬೋದು. ಸೊ ಹಾಗಾಗಿ ಇದು ಒಂದು ಒಳ್ಳೆ ಚಿತ್ರ ಮಾಡಿದೀವಿ, ದಯವಿಟ್ಟು ಎಲ್ರೂ ಸಪೋರ್ಟ್ ಬೇಕು. ಹಾಗಾಗಿ ಮತ್ತೆ ಇನ್ನೂ ಒಂದು ಲವ್ ಸಾಂಗ್ ಇತ್ತು. ಸೊ ಅದು ತೋರ್ಸಕ್ ಆಗ್ಲಿಲ್ಲ, ಅದು ನೆಕ್ಸ್ಟ್ ರಿಲೀಸ್ ಮಾಡ್ತಿದೀವಿ, ನೆಕ್ಸ್ಟ್ ವಾರದಲ್ಲಿ ರಿಲೀಸ್ ಮಾಡ್ತಿದೀವಿ. ಅದ್ ಬಂದು ಲವ್ ಸಾಂಗು, ನಂದು ಮತ್ತೆ ಶ್ವೇತಾ ಭಟ್ ಇದೆ. ಅದು ತುಂಬಾ ನ್ಯಾಚುರಲ್ ಆಗಿದೆ. ಎಲ್ಲೂ ನಿಮ್ಗೆ ಇದೇನೋ ಸಿಚುವೇಶನ್ ಬೇಸ್, ಒಂದು ಆ ಪಾತ್ರ ಹೆಂಗ್ ಬಂದಿದೋ ಅದೇ ತರ ತುಂಬಾ ನ್ಯಾಚುರಲ್ ಆಗಿ ಆಸ್ ಅ ಲವರ್ ಆಗಿ ಹೆಂಗ್ ಬಂದಿದೋ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ. ನೀವು ನೋಡಿದ್ರೆ ತುಂಬಾ ಖುಷಿ ಪಡ್ತೀರಾ. ಸೊ ಹಾಗಾಗಿ ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ. ಸೊ ಒಂದ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಬಂದಿದೆ. ಆಸ್ ಎ ಟೀಮ್ ಆಗಿ ಪ್ರತಿಯೊಬ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ಎಲ್ರು ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಏನ್ ಮಾತಾಡ್ಬೇಕು, ಸ್ವಲ್ಪ ಹೆಸರೆಲ್ಲ ಮರಿತಿದ್ದೀನಿ. ಇಬ್ರು ಪ್ರಧಾನ್ ಅಂತ ನಮ್ ತಂಡ, ಪ್ರತಿಯೊಬ್ರು ಊಟ ನಿದ್ದೆ ಇಲ್ಲ ಅಂತಂದ್ರು ಪ್ರತಿಯೊಬ್ರು ಆಸ್ ಅ ಪ್ಯಾಷನ್ ಆಗಿ ಸಿನಿಮಾ ಮಾಡ್ಬೇಕು, ಒಂದ್ ಒಳ್ಳೆ ಸಿನಿಮಾ ಕೊಡ್ಬೇಕು.
ಯಾರು ಏನು ಸಿನಿಮಾದಲ್ಲಿ ಒಂದು ದೊಡ್ಡ ನಾಲೆಜ್ ಇಟ್ಕೊಂಡು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಯಾರು ಬಂದಿಲ್ಲ ಇಲ್ಲಿ. ಸೊ ಎಲ್ಲ ಅವ್ರದ್ದು ಮೊದಲೇ ಹೆಜ್ಜೆ ಅನ್ನೋಕ್ಕಿಂತ ಅಂಬೆಗಾಲ್ ಇಟ್ಟಿದೀವಿ ಎಲ್ರು. ಸೊ ಹಾಗಾಗಿ ದಯವಿಟ್ಟು ನೀವು ಒಂದು ತಂದೆ ಸ್ಥಾನ, ಒಂದು ಪೇರೆಂಟಿಂಗ್ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ನ ಹೆಂಗಂತಂದ್ರೆ ಮಗುನ ಹೆಂಗೆ ಅಂಬೆಗಾಲ್ ಇಟ್ಟಿದಾಗ ಎಂಕರೇಜ್ ಮಾಡ್ಕೊಂಡು 2 ಕಾಲಲ್ಲಿ ನಿಂತ್ಕೊಳಕ್ಕಾಗುತ್ತೋ ಆ ತರ ಎಂಕರೇಜ್ ಮಾಡ್ದು ಬಾ ಕಂದ ಬಾ ಎದ್ದೇಳು ಅಂತ ಒಂದು ಎಂಕರೇಜ್ ಮಾಡ್ತಾರೋ. ಹಾಗಾಗಿ ನೀವೆಲ್ರೂ ಆ ಸ್ಥಾನದಲ್ಲಿ ನಿಂತು ಮತ್ತೆ ಕರ್ನಾಟಕದ ಜನತೆ ಆಗಿರ್ಬೋದು ಆ ಸ್ಥಾನದಲ್ಲಿ ನಿಂತು ನಮ್ಮನ್ನ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ಬೇಕಂತ ಆಸೆ ಇದೆ. ಸೊ ನೀವೆಲ್ಲರೂ ಹೆಮ್ಮೆ ಪಡುವಂತ ಸಿನಿಮಾ ನಾವು ಕೊಡ್ತೀವಿ ಅನ್ನೋ ಒಂದು ಭರವಸೆ ಇದೆ. ಅದನ್ನ ನಾನು ಮಾತು ಕೊಡ್ತೀನಿ, ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ಧನ್ಯವಾದ. ಆ್ಯಕ್ಚುಲಿ ನನ್ನ ಡೆಬ್ಯೂ ಮೂವಿ ಫಸ್ಟ್ ರಿಲೀಸ್ ಆಗಬೇಕಿತ್ತು, ಆದರೆ ತುಂಬ ಟೈಮ್ ನಂತರ ಆಗಿದೆ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ 3 ವರ್ಷ ಆಯಿತು ನಾನು ಅದ್ರ ನಂತರ ಮಹಾನಟಿ ಮಾಡಿರೋದು. ಮಹಾನಟಿ 3 ಇಯರ್ಸ್ 2.5-3 ಇಯರ್ಸ್ ಅಲ್ಲಿವರೆಗೂ. ಸೊ ಮಹಾನಟಿ ನೀವು ನೋಡಿರ್ತೀರ ಝೀ ಕನ್ನಡದಲ್ಲಿ. ಸೊ ಅದರಲ್ಲಿ ಫೈನಲಿಸ್ಟ್ ಆಗಿದ್ದೆ ನಾನು. ಸೊ ಬಿಫೋರ್ ಮಹಾನಟಿ ನಾನು ಮಾಡಿರೋದು ಇದು. ಅಂದರೆ ನನಗೆ ಏನೂ ಗೊತ್ತಿಲ್ಲ ಸಿನಿಮಾ ಅಂದರೆ. ಸೊ ಫಸ್ಟ್ಲಿ ನಾನು ಸವಾದ್ ಸರ್ಗೆ ಮತ್ತು ಅಗಸ್ಟ್ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿ ಓಕೆ ಒಂದು ಹೀರೋಯಿನ್ ಆಗಿ ಮಾಡ್ಬೋದು ಇವಳು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕರೆಸಿ ದಾಂಡೇಲಿ ಶೂಟ್ ಮಾಡಿರೋದು. ಸೊ ನಾನು ನೋಡಿದ್ದೀನಿ ಈ ಟೀಮ್, ನಂದು ಗೊತ್ತಿಲ್ಲ ನನಗೆ, ಬಟ್ ಈ ಟೀಮ್ ತುಂಬ ಕಷ್ಟಪಟ್ಟಿದೆ. ನನ್ನ ಕಣ್ಣಾರೆ ನೋಡಿದ್ದೀನಿ. ಊಟ ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ, ನಿದ್ದೆ ಕರೆಕ್ಟಾಗಿ ಮಾಡ್ತಿಲ್ಲ, ಕೆಲಸ ಅಂದರೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ನಮ್ಮಮ್ಮ ಶೂಟ್ಗೆ ಹೋಗಿದ್ವಿ. ಸೊ ಇವ್ರದ್ದು ಹಾರ್ಡ್ ವರ್ಕ್ ತುಂಬಾ ಇದೆ. ಆ್ಯಂಡ್ ಒಂದು ಡ್ರೀಮ್ ಕಂಡಿದ್ರಲ್ವ, ಸೊ ಅದು ಇವತ್ತು ಕಮ್ ಟ್ರೂ ಆಗ್ತಾ ಇದೆ. ಆಫ್ಟರ್ ಸೋ ಲಾಂಗ್ ಅಂದ್ರೂ ಅವ್ರು ಬಿಟ್ಕೊಟ್ಟಿಲ್ಲ. ಅದು ನಾವು ಸಾಧಿಸಲೇಬೇಕು ಅಂತ ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟು ಇವತ್ತು ಒಂದು ರಿಲೀಸ್ ಹಂತಕ್ಕೆ ಬಂದಿದೆ ಇದು. ಸೊ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ಆ್ಯಂಡ್ ಎಲ್ಲರೂ ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇದ್ದೀನಿ. ನನಗೆ ಸಿಕ್ಕಾಪಟ್ಟೆ ಇವಾಗ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಾಯಿದ್ದೆ. ಎಲ್ಲ ನೆನಪಾಗ್ತಾ ಇತ್ತು, ಎಲ್ಲ ಸವಿ ನೆನಪುಗಳು. ಸೊ ಅದಾದ ನಂತರ ನಾನು ಮಹಾನಟಿ ಮಾಡಿದೆ, ಕೆಲವು ಸಿನಿಮಾಗಳು ಮಾಡಿದೆ, ಸೀರಿಯಲ್ ಮಾಡಿದೆ, ಆ್ಯಡ್ ಶೂಟ್ಸು ಅದೆಲ್ಲ ಮಾಡ್ತಿದ್ದೆ. ಐ ವಾಸ್ ವೇಟಿಂಗ್. ಇದು ನನ್ನ ಫಸ್ಟ್ ಸಿನಿಮಾ ಅಂದಾಗ ಎಲ್ರಿಗೂ ಇರುತ್ತೆ ಮನಸ್ಸಲ್ಲಿ ಮೊದಲನೇದು. ಸೊ ಅದು ಫಸ್ಟ್ ನಾನು ಹಿಂಗಿತ್ತು ಕ್ಯಾಮ್ರಾ ಫೇಸ್ ಮಾಡಿದಾಗಲ ನನಗೆ ಏನೂ ಬರ್ತಿರ್ಲಿಲ್ಲ. ನನಗೆ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ, ಏನೂ ಇಲ್ಲ. ಜಸ್ಟ್ ನನಗೆ ಗೊತ್ತಿದ್ದಿಷ್ಟೇ, ಈ ಪಾತ್ರನ ನಾನು ಅದಕ್ಕೆ ಒಂದು ಜೀವ ತುಂಬಬೇಕು, ಅದು ನಾನು ಅನ್ನೋದನ್ನು ನಾನು ಅನ್ಕೋಬೇಕು. ಆ್ಯಂಡ್ ಎಲ್ಲರದು ಸಪೋರ್ಟಿಂದಾನೇ ಆಗಿರೋದು. ಅದು ನಾನು ಒಬ್ಬಳೇ ಅಂತೂ ಏನೂ ಮಾಡಿಲ್ಲ. ಸೊ ಪಾತ್ರ ಬಂದ್ಬಿಟ್ಟು ಹೇಗಿದೆ ಅಂತಂದರೆ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್. ಸೊ ನನಗೆ ಎಕ್ಸ್ಪ್ಲೇನ್ ಮಾಡಿದಾಗಲೇ ಹೇಳಿದರು. ಸೊ ಅದು ಇನ್ನಸೆಂಟ್ ಅಂದರೆ ಒಂದು ಫ್ಯಾಮಿಲಿ ಹುಡುಗಿ ಹೆಂಗಿರ್ತಾಳೆ, ಅದರಲ್ಲಿ ಆ ಸಿನಿಮಾದಲ್ಲಿ ಅವಳು ಯಾವ್ಯಾವ ಥರ ಸಿಚುವೇಶನ್ನ ಫೇಸ್ ಮಾಡ್ತಾಳೆ. ಆ್ಯಂಡ್ ಇಡೀ ಮೂವಿಲಿ ಫುಲ್ ಕಂಪ್ಲೀಟ್ಲಿ ಮಸಾಲ ಥರ ಇದೆ. ಅಂದರೆ ಕಾಮಿಡಿ ಆದರೆ ಕಾಮಿಡಿ ಇದೆ, ಫೈಟ್ ಇದೆ, ಪ್ರೀತಿ ಇದೆ, ಇಮೋಷನ್ಸ್ ಇದೆ. ಅಂದರೆ ಇದು ಎಲ್ಲರಿಗೂ ಟಚ್ ಆಗುತ್ತೆ, ಯಾಕಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು. ಸೊ ಅದೇ ಲೈಕ್ ಇವ್ರು ಹೇಗೆ ಅಪೋಸಿಟ್ ಕ್ಯಾರೆಕ್ಟರ್, ಇವ್ರು ಹೇಗೆ ಇಷ್ಟು ಮಾಸ್ ಆಗಿದ್ದಾರೋ, ಸೊ ನಾನು ಕಂಪ್ಲೀಟ್ಲಿ ಅಪೋಸಿಟ್. ಅದಕ್ಕೆ ನಾನು ಫುಲ್ ಇನ್ನೋಸೆಂಟ್ ಅದರಲ್ಲಿ. ಸೊ ನೀವು ಎಲ್ಲರೂ ಈ ಸಿನಿಮಾನ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಕನ್ನಡ ಸಿನಿಮಾ ಇನ್ನೂ ಬೆಳಿಬೇಕು. ಇದೇ ಥರ ಸಪೋರ್ಟ್ ಮಾಡಿ. ಆ್ಯಂಡ್ ನೀವೇ ಇದಕ್ಕೆಲ್ಲ ರೀಸನ್. ಆ್ಯಕ್ಚುಲಿ ರೀಚ್ ಆಗಬೇಕು ಅಂದರೆ ಮೀಡಿಯಾ ಇಲ್ಲಾಂದರೆ ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವೆಲ್ಲ ತುಂಬ ಇಂಪಾರ್ಟೆಂಟ್ ಪಾತ್ರ ಇದ್ರಲ್ಲಿ ಕೂಡ. ಸೊ ನಿಮ್ದೆಲ್ಲ ಸಪೋರ್ಟ್ ತುಂಬಾ ಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೇಳ್ಬೇಕಂದ್ರೆ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋಕ್ಕಿಂತ ಫಸ್ಟು ನಾನು ಈ ಸಿನಿಮಾಗೆ ಬಂದಿರೋ ಕಾರಣ ಡೈರೆಕ್ಟರು, ರೈಟರ್ ಕಮ್ ಒಳ್ಳೆ ಟೆಕ್ನಿಷಿಯನ್ ಆಗಿರುವಂಥ ಸವಾದ್ ಅಂತ. ಸೊ ಅವರು ಒಂದು ಟೀಮ್ನ ಕಟ್ಟಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಇದು ಮಾಡದಿದ್ರೆ, ಒಂದು ಪಣ ತಟ್ಟು ನಿಂತ ಇದ್ದರೆ, ಮತ್ತು ಅಗಸ್ತ್ಯ ಕೂಡ, ಕಲ್ಕಿ ಅಗಸ್ತ್ಯ ಅವ್ರು ಕೂಡ ಒಂದು ಭಾಗ ಮಾಡಿ, ಸೊ ಅವ್ರನ್ನೆಲ್ಲ ಸೇರಿಸಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಒಂದು ಪಣ ತೊಟ್ಟು ನಿಲ್ಲದೇ ಇದ್ದರೆ ಇಂಥ ಒಂದು ಸಿನಿಮಾ ಆಗ್ತಿರ್ಲಿಲ್ಲ ಅಂತ ಅಂದ್ಕೋತೀನಿ. ಸೊ ನಾನು ಆ್ಯಕ್ಚುಲಿ ಏನು ಪ್ರಿಪೇರ್ ಆಗಿಲ್ಲ ಬಂದು ಮಾತಾಡಬೇಕು ಅಂತೇಳಿ. ಇದೊಂದು ಸರ್ಪ್ರೈಸ್ ನನಗೆ. ಸೊ ಬೇಸಿಕಲಿ ನಾನೊಬ್ಬ ರಂಗಭೂಮಿ ಕಲಾವಿದ. ಸೊ ನನಗೆ ಇಲ್ಲಿ ಟೀಮಲ್ಲಿ ಫಸ್ಟು ಇಂಟ್ರೊಡ್ಯೂಸ್ ಮಾಡಿದಾಗ ನನಗೆ ಆರ್ಟ್ ಡೈರೆಕ್ಷನ್ ನೀನೇ ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ರು. ಲಾಸ್ಟಿಗೆ ಆಮೇಲೆ ಒಂದಷ್ಟು ತೊಂದರೆ ತಾಪತ್ರೆಗಳು ಬಂದು, ಆದ್ರೂ ಅದೆಲ್ಲ ಮೆಟ್ಟಿ ನಿಂತ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಸಿದ್ಧಿ ಸಲ್ಲಿಸುತ್ತೆ ಅನ್ನೋದೊಂದು ಭರವಸೆ ನನಗಿದೆ. ಸೊ ಎಲ್ಲರೂ
ಎಲ್ಲರೂ ತುಂಬ ಒಳ್ಳೆ ರೀತಿಯಲ್ಲಿ ಶ್ರಮಪಟ್ಟು ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ತಂತ್ರಜ್ಞಾನರಾಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಪ್ರತಿಯೊಬ್ಬರೂ ಒಂದೊಳ್ಳೆ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ. ಸೊ ಒಂದೊಳ್ಳೆ ಪ್ರಾಡಕ್ಟು ಹೊರಗಡೆ ಬರೋಷ್ಟ್ರೊಳಗಡೆ ಒಬ್ಬ ನಿರ್ಮಾಪಕ ಆಗಿರ್ಬೋದು, ಒಬ್ಬ ನಟ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಒಬ್ಬ ನಿರ್ದೇಶಕ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಅದರಲ್ಲಿ ಒಂದು ಅವ್ರ ಶ್ರಮ ಇರುತ್ತೆ ಅನ್ನೋದು ಪ್ರತಿಯೊಂದು ಸಿನಿಮಾ ಅಂತಲ್ಲ, ಯಾವುದೇ ಒಂದು ಪ್ರಾಡಕ್ಟ್ನ ರಿಲೀಸ್ ಮಾಡಬೇಕಂದ್ರೂ ಅದರದ್ದೇ ಆದಂಥ ಒಂದಷ್ಟು ತುಂಬ ಒತ್ತಡಗಳಿರ್ತವೆ. ಸೊ ಅದೆಲ್ಲ ಮೆಟ್ಟಿ ನಿಂತ್ಕೊಂಡು ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಒಂದು ಕಾಣಿಸ್ಕೊಳ್ಳಿ ಅಂತ ಅಪೇಕ್ಷೆ ಪಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಏನೋ ಎಲ್ಲ ಲಾಸ್ಟ್ ಆಗಿ ಫುಲ್ಲು ಒಂಥರ ಆಗಿ ಬಂದಿದ್ರು. ಆಮೇಲೆ ಎಲ್ಲ ಇವ್ರ ಸ್ಟ್ರಗಲ್ ಬಗ್ಗೆ ಬೇಡ ಅಂತ ಹೇಳ್ತಿದ್ದಾರೆ. ಓಕೆ, ಎಲ್ಲರೂ ಪ್ರಯತ್ನ, ಅದು ಸ್ಟ್ರಗಲ್ ಎಲ್ಲರ ಲೈಫಲ್ಲಿ ಇದ್ದಿದ್ದೆ. ಸೊ ಹಾಗಾಗಿ ಇವಾಗ ಒಂದು ಖುಷಿ ಹಂಚ್ಕೊಳ್ಳೋಣ ಅನ್ನೋದು ಉದ್ದೇಶ ಬಿಟ್ರೆ ಮತ್ತೆ ಬೇರೆ ಏನಿಲ್ಲ. ಸೊ ಹಾಗಾಗಿ ಅಷ್ಟೇ ಹೇಳ್ತೀನಿ. ಓಕೆ, ಸೊ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೇಳ್ಬೇಕಂದ್ರೆ ಈ ಮೂವಿಲಿ 3 ಸಾಂಗ್ಸ್ ಇದೆ. ಸೊ 2 ಮಾಸ್ ಸಾಂಗ್ಸ್ ಇದೆ, ಒಂದು ಲವ್ ಸಾಂಗ್ ಇದೆ. ಸೊ ಸಿಂಗರ್ಸ್ ಬಂದ್ಬಿಟ್ಟು ಪರ್ವೇಜ್ ಅಹ್ಮದ್ ಅಂತ ಮೇಲ್ ಸಿಂಗರು, ಫೀಮೇಲ್ ಸಿಂಗರು ಭೂಮಿಕಾ ಮಧುಸೂದನ್ ಅಂತ. ಸೊ ನಾನು ಪರ್ವೇಜ್ ಅವ್ರ ಬಗ್ಗೆ ಹೇಳಲೇಬೇಕು. ಸೊ ಆ್ಯಕ್ಚುಲಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಗೆ, ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಆಗಲಿ, ಸಿಂಗಿಂಗಾಗಲಿ. ಸೊ ಅವ್ರು ಬಂದಿದ್ರೆ ಚೆನ್ನಾಗಿರೋದು. ಓಕೆ, ಸೊ ಅದೇ ಮೂವಿ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿ BGM ಎಲ್ಲ ತುಂಬ ಸೂಪರಾಗಿ ಆಗಿದೆ. ಸೊ ಎಲ್ಲ ಟೈಪ್ ಏನೇನು ಎಮೋಷನ್ಸ್ ಬೇಕೆಲ್ಲ ಇದೆ. ಸೊ ತುಂಬ ಎಂಜಾಯ್ ಮಾಡಿಕೊಂಡು ವರ್ಕ್ ಮಾಡಿದ್ವಿ. ಸೊ ಇವ್ರು ನಾನು ಡೇ ಆ್ಯಂಡ್ ನೈಟ್ ಬಿಟ್ಟೇ ಇಲ್ಲ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಅಷ್ಟೇ, ಥ್ಯಾಂಕ್ ಯು. ನನ್ನ ಒಂದು ಕೆಲವು ಇನ್ಸಿಡೆಂಟ್ಸಿಂದ ಈ ಒಂದು ಅವಕಾಶನ ಕೊಟ್ಟ ಅಗಸ್ತ್ಯ ಅವ್ರಿಗೆ ಮತ್ತು ಸವಾದ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಮತ್ತು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಮತ್ತು ಅಲ್ಲಿ ದಾಂಡೇಲಿ ಜನತೆಗಳು ಒಂದು 2 ತಿಂಗಳು ಬರಾಬರಿ ಸಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಅಡುಗೆ ಮಾಡಿಕೊಟ್ಟವ್ರು ಇರ್ಬೋದು, ಮತ್ತು ಆರ್ಟ್ ಡಿಪಾರ್ಟ್ಮೆಂಟು ಅಲ್ಲಿದ್ದಿದ್ದು ಕೆಲವು ಮನೆಗಳಲ್ಲಿ ನಮಗೆ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ದಾಂಡೇಲಿ ಜನತೆಗೆ ಧನ್ಯವಾದಗಳು ಹೇಳ್ಕೊಡ್ರಿ. ಅದೇ ರೀತಿ ನಮ್ಮ ಅಗಸ್ತ್ಯ ಅವರು ಡಿಬೇಟು ಸೂಪರಾಗಿ ಇದೇ ರೀತಿಯೇ ಹಿಂಗೆ ಕಂಟಿನ್ಯೂ ಆಗಲಿ ಅಂತ ಆಸೆ ಇತ್ತು. ಚಾನ್ಸ್ ಸಿಕ್ಕಿರಲಿಲ್ಲ. ಯಾವಾಗ ಈ ನಮ್ಮ ಟೀಮು ದಾಂಡೇಲಿಗೆ ಬಂದಾಗ ಒಬ್ಬ ಲೋಕಲ್ ಹುಡುಗ ಬೇಕಿತ್ತು ಅಲ್ಲಿಗೆ ಲೊಕೇಶನ್ ತೋರ್ಸೋಕ್ಕೆ, ಕೆಲಸ ಅಂದರೆ ವರ್ಕ್ ಮಾಡೋಕ್ಕೆ. ಸೊ ಅವಾಗ ಲಕ್ಕಿಲಿ ನನಗೆ ಈ ಟೀಮ್ ಮೀಟ್ ಆಯಿತು. ಕಡೆಗೆ ಎಲ್ಲ ಚೆನ್ನಾಗೇ ಹೋಯ್ತು. ಗೊತ್ತಿಲ್ಲ ಏನು ಮಾತಾಡೋಕೆ ಭಯ ಆಗ್ತಾ ಇದೆ. ಏನು ಕ್ಯಾರೆಕ್ಟರ್ ಮಾಡಿದ್ದೀರಿ ಸರಿ, ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ ಆಗಿ ಒಂದು ಜಾಫರ್ ಗ್ಯಾಂಗ್ ಅಂತ ಬರುತ್ತೆ. ಸೊ ಆ ಗ್ಯಾಂಗಲ್ಲಿ ನಾನೊಬ್ಬ. ಜಾಫರ್ ಬಾಯ್ಸ್ ಅಲ್ಲಿ ನಾನು ಮತ್ತೆ ಪ್ರತನ್, ಕಡೆಗೆ ಮನು, ಹಾಗೆ ಕಾರ್ತಿಕ್ ಅಂತ ಒಂದು ಟೀಮ್ ಇದೆ. ಅದರಲ್ಲಿ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ, ಕ್ಯಾರೆಕ್ಟರ್ನ ರೋಲ್ ಮಾಡಿದ್ದೀನಿ. ಅದರ ಜೊತೆಗೆ ಡೈರೆಕ್ಷನ್ ಟೀಮಲ್ಲಿ, ಕಡೆಗೆ ಕ್ಯಾಮ್ರಾ ಟೀಮಲ್ಲಿ, ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಟೀಮಲ್ಲಿ, ಪ್ರತಿಯೊಂದು ಟೀಮಲ್ಲಿ ಕೂಡ ವರ್ಕ್ ಮಾಡಿದ್ದೀವಿ. ಎಲ್ಲರೂ ಕೂಡ, ನಾನು ಒಬ್ಬನೇ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಟೀಮ್ ವರ್ಕ್ ಆಗೇ ಮಾಡಿದ್ದೀವಿ. ಇಲ್ಲಿ ಎಲ್ಲರೂ ವಿಲ್ಲನು ಅಂತಂದ್ರೆ ಅವ್ರವ್ರ ಕ್ಯಾರೆಕ್ಟರ್ನ ಅವ್ರವ್ರು ಬಿಟ್ಟು, ಅಂದ್ರೆ ಕ್ಯಾರೆಕ್ಟರ್ ಅಂತ ಬಂದಾಗ ಅವರು ಕ್ಯಾರೆಕ್ಟರ್ ಮಾತ್ರ ಮಾಡಿ ಹೋಗಿಲ್ಲ, ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ವರ್ಕ್ ಕೂಡ ಮಾಡಿದ್ದಾರೆ. ಮೇನ್ ಕ್ಯಾರೆಕ್ಟರ್ ಇನ್ನೊಬ್ರು ಇದ್ರು, ರಾಹುಲ್ ಅಂತ ಹೇಳಿ, ಅವ್ರು ಕೂಡ ನಮ್ಮ ಜೊತೆಯಲ್ಲಿ ಮಿಂಗಲ್ ಆಗಿ ಆಸ್ ಎ ಟೀಮ್ ವರ್ಕ್ ಆಗಿ ಮಾಡಿದ್ದಾರೆ. ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ಬೋದು ಸರ್ ನಿಮಗೆ, ಯಾಕಂದ್ರೆ ನನಗೆ ಚಾನ್ಸ್ ಕೊಟ್ಟಿದ್ದೀರಾ. ಕಡೆಗೆ ನಮ್ಮ ಮೇನ್ ಗುರು ಅಂದ್ರೆ ಸವಾದ್ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದು ಇದರಲ್ಲಿ, ಅವ್ರಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ಬಂದಿಲ್ಲ, ಬಟ್ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತೀವಿ ಈ ಒಂದು ಪ್ರೆಸ್ ಮೀಟಲ್ಲಿ. ಆ್ಯಂಡ್ ಮೇಡಮ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನನಗೆ ತುಂಬ ಭಯ ಆಗಿತ್ತು ಫಸ್ಟಿಗೆ. ಹೀರೋಯಿನ್ ಅಲ್ವಾ, ಹೇಗಿರ್ತಾರೆ, ಏನು ಕತೆ ನಮಗೆ ಗೊತ್ತಿಲ್ಲ ಅಂತೇಳಿ. ಬಟ್ ಅವರು ಬರ್ತಾ ತುಂಬ ಕ್ಯಾಶುವಲ್ ಆಗಿಬಿಟ್ಟು ನಮ್ಮ ಜೊತೆಲೇ ಮಿಂಗಲ್ ಆಗಿಬಿಟ್ಟು ಅವ್ರು ಕೂಡ ಆಸ್ ಎ ಟೀಮ್ ವರ್ಕ್ ಆಗಿನೇ ಮಾಡಿದ್ರು. ಇವ್ರದ್ದು ಕಾರವಾರ, ನಮ್ಮದು ದಾಂಡೇಲಿ, ಹಾಗಾಗಿ ಇವರು ಕೊಂಕಣಿಗೆ ಬರುತ್ತೆ, ನನಗೂ ಕೊಂಕಣಿಗೆ ಬರುತ್ತೆ, ಅಲ್ಲಿ ಸೆಟಲ್ ಆಯಿತು. ಇಷ್ಟ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಬೋಂಡಾ ಅಂತ ನನ್ನ ಹೆಸರು. ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಕ್ಯಾರೆಕ್ಟ್ರು ಬಂದಿದೆ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಎಲ್ಲರೂ ಕೂಡ. ಭಾಳ ಖುಷಿ ಆಗುತ್ತೆ. ಅಂದರೆ ಎಸ್ ಎ ಟೀಮ್ ವರ್ಕು ಅಷ್ಟು ಅದ್ಭುತವಾಗಿ ನಾನು ನೋಡಿರಲಿಲ್ಲ. ಯಾಕೆಂದರೆ ಫಸ್ಟ್ ಟೈಮ್ ನಾನು ಆ ಥರ ಎಲ್ಲರೂ ಜೊತೆ ಸೇರಿ ಎಲ್ಲ ಕೆಲಸಗಳು ಮಾಡೋದು ಭಾಳ ಖುಷಿಯಾದ ವಿಚಾರ ಅದು ಆ್ಯಕ್ಚುಲಿ.
ಅಗಸ್ತ್ಯ ಅವ್ರಿಗೆ ಮತ್ತು ಸವಾದ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಕಾಳನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಹೀರೋ ಸರ್ ಫ್ರೆಂಡ್ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಇನ್ನೇನು ಹೇಳೋದಕ್ಕೂ ನಾನು ಇಷ್ಟಪಡೋದಿಲ್ಲ. ನೋಡಿ ಸಪೋರ್ಟ್ ಮಾಡಿ, ಇನ್ನಷ್ಟು ಕನಸುಗಳಿಗೆ ಸಪೋರ್ಟ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ನನ್ನ ಹೆಸರು ಪ್ರತನ್ ಅಂತ, ಒಬ್ಬ ರಂಗಭೂಮಿ ಕಲಾವಿದ. ಈ ಸಿನಿಮಾದಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ, ಮತ್ತು ಹಾಗೆ ಸಿನಿಮಾಗೆ ಕೆಲಸ ಮಾಡಿದ್ದೀನಿ. ಮತ್ತು ಈ ಸಿನಿಮಾದಲ್ಲಿ ತುಂಬ ಜನ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ, ತುಂಬ ಸಪೋರ್ಟ್ ಆಗಿದ್ದಾರೆ. ಮತ್ತು ಡೈರೆಕ್ಟ್ರು ಮತ್ತು ಹೀರೋ ಸರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ನಮಗೊಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ಧನ್ಯವಾದಗಳು. ಹಾಗೆಯೇ ಶ್ವೇತಾ ಮೇಡಮ್ ಅವರು, ನಾನು ಇವಾಗ್ಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೀತಾ ಇದ್ದೀನಿ ಅಂತಂದರೆ ಅದು ಪ್ರಮುಖ ಕಾರಣ ಶ್ವೇತಾ ಮೇಡಮ್ ಅವರೇ. ಅವರಿಂದ ನಾನು ಇವಾಗ ಕಲರ್ಸ್ ಕನ್ನಡದಲ್ಲೆಲ್ಲ ವರ್ಕ್ ಮಾಡೋ ಥರ ಚಾನ್ಸ್ ಸಿಕ್ಕಿದೆ. ಅದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಎಲ್ಲ ಜನ, ಕರ್ನಾಟಕದ ಎಲ್ಲ ಜನರು ಕನ್ನಡ ಫಿಲಮ್ನ ನೋಡಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.